ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿನ್ನ ಅವರು. ಸೇಮ್ ಪಯಣದಿಂದ ಕಂಟಿನ್ಯೂ ಮಾಡೋಣ. ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಏನು ಅಂದ್ರೆ, ನಮ್ಮ ಮನಸ್ಸನ್ನು ಸೂಕ್ಷ್ಮಗೊಳಿಸ್ಕೊಂಡ್ರೆ ಮಾತ್ರ ನಮ್ಗೆ ಈ ಪಾಠ ಎಲ್ಲ ಕಲಿಯೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸನ್ನ ಸೂಕ್ಷ್ಮಗೊಳಿಸ್ಬೇಕು. ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋ ಗುಣ ಡೆವಲಪ್ ಆದ್ರೆ ಮಾತ್ರ ಪ್ರಕೃತಿಯಿಂದ ಕಲಿಸೋ ಪಾಠ ನಮ್ಗೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಸೊ ಆ ಸೂಕ್ಷ್ಮ ಆಗ್ಬೇಕು. ಅವಾಗ ಮಾತ್ರ ನೆಮ್ಮದಿಯ ಹುಡುಕಾಟ ಹೇಗಿರ್ಬೇಕು ಅಂತ ಇತರರಿಂದ ಕಲಿಯೋಕೆ ಸಾಧ್ಯ ಅಲ್ವಾ. ನಾವು ಸೆನ್ಸಿಟಿವ್ ಆಗಿದ್ರೆ, ಸೂಕ್ಷ್ಮ ವಿಚಾರಗಳನ್ನ ಗ್ರಹಿಸೋ ಶಕ್ತಿನ ನಾವು ಡೆವಲಪ್ ಮಾಡ್ಕೊಂಡಾಗ ನಮಗೆ ಒಳ್ಳೆ ಪಾಠ ನಾವು ಕಲಿಬಹುದು. ಈಗ ನಾಯಕನ ಮನಸ್ಸಿಗೆ ಇನ್ನೊಂದು ಓಡಾಡ್ತಾ ಇತ್ತಂತೆ ಪ್ರಶ್ನೆ. ನಾವು ಈವರೆಗೆ ನಮ್ಮ ಶಾಲೆಯಲ್ಲಿ ಟೀಚರ್ ಬಾಯಿ ಬಿಟ್ಟು ಹೇಳಿದ ಕತೆ, ಚಿತ್ರ ಬಿಡಿಸಿ ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ ಪಾಠಗಳನ್ನೇ ಸರಿಯಾಗಿ ಕಲಿಯಲು ಆಗಿಲ್ಲ. ಇನ್ನು ಪ್ರಕೃತಿಯಿಂದ ಹೇಗೆ ಕಲಿಯೋಕೆ ಸಾಧ್ಯ ಅಂತ ಯೋಚನೆ ಮಾಡಿದ್ನಂತೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸುವುದಾದರೆ, ಗುರು ದತ್ತಾತ್ರೇಯರ ಒಂದು ಕತೆ ಇದೆ. ಅದರಲ್ಲಿ ವಿಶೇಷ ಏನೆಂದ್ರೆ, ಅವರಿಗೆ ಪ್ರಕೃತಿಯೇ ಗುರುಗಳಂತೆ. ಎಲ್ಲರಿಂದಲೂ ಕಲಿಯುತ್ತಿದ್ದೇನೆ ಎಂಬ ಕಾರಣಕ್ಕೆ ಅವರಿಗೆ ಪ್ರಕೃತಿಯೇ ಗುರುಗಳು. ಆದರೆ ಅಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಅವುಗಳಲ್ಲಿ ಎಲ್ಲವೂ ಪ್ರಕೃತಿಯ ಭಾಗವೇ ಹೊರತು ಇನ್ಯಾರೂ ಅಲ್ಲ. ಅಂದ್ರೆ ಅವರೂ ಸಹ ಪ್ರಕೃತಿಯ ಒಂದು ಭಾಗ. ಯದು ಎಂಬ ಮಹಾರಾಜ ಅವನ ಅಡವಿಯಲ್ಲಿ ವಿಹರಿಸುವಾಗ ದತ್ತಾತ್ರೇಯನ್ನು ನೋಡುತ್ತಾರೆ. ದತ್ತಾತ್ರೇಯರು ಪರಮ ಆನಂದ ಸ್ಥಿತಿಯಲ್ಲಿ ಇರೋದನ್ನ ನೋಡಿ ಯದು ಮಹಾರಾಜರು ಕೇಳ್ತಾರೆ. ಅವರ ಮುಖದಲ್ಲಿ ಯಾವುದೇ ರೀತಿಯ ಆಸೆ, ಹಂಬಲದ ಭಾವ ಇರುವಂತೆ ಕಾಣದೆ ಅವರು ಕೇಳ್ತಾರೆ, ನೀವು ಹೇಗೆ ಇಷ್ಟು ಸಂತೋಷವಾಗಿದ್ದೀರಾ? ನಿಮ್ಮನ್ನ ಕಂಡರೆ ಪೂರ್ಣ ಆನಂದದ ಸ್ಥಿತಿಯನ್ನ ಹೊಂದಿದ್ದೀರಾ ಅಂತ ಅನ್ಸುತ್ತೆ. ಇದು ಹೇಗ್ ಸಾಧ್ಯ? ಯಾರಿಂದ ನೀವು ಈ ಒಂದು ಜ್ಞಾನವನ್ನ ಕಲ್ತ್ರಿ? ನಿಮ್ಮ ಗುರು ಯಾರು ಅಂತೆಲ್ಲ ಪ್ರಶ್ನೆ ಮಾಡ್ತಾರಂತೆ. ಆಗ ಮಹಾರಾಜರ ಪ್ರಶ್ನೆಗೆ ಮುಗುಳ್ನಗುತ್ತಾ ದತ್ತಾತ್ರೇಯರು ಹೇಳ್ತಾರಂತೆ, ಇಂತಹ ಜ್ಞಾನವನ್ನು ನಾನು ಪ್ರಕೃತಿಯಿಂದ ಕಲ್ತೆ ಅಂತ. ಸೊ ಪ್ರಕೃತಿಯಿಂದ ಹೇಗೆ ಕಲ್ತ್ರಿ? ಏನೇನ್ ಕಲ್ತ್ರಿ? ಯಾವ್ಯಾವುದು ಅಂತ ಹೇಳಿದಾಗ ದತ್ತಾತ್ರೇಯರು, ನನ್ನ ಮೊದಲ ಗುರು ಭೂಮಿ, ಸೂರ್ಯನ ಸುತ್ತ ಅಂದ್ರೆ ಭೂಮಿ ಅಂದ್ರಂತ. ಭೂಮಿಯಿಂದ ಏನ್ ಕಲ್ತ್ರಿ ಅಂದಾಗ ಅವರು ಒಂದೊಂದೇ ಹೇಳ್ತಾ ಹೋಗ್ತಾರೆ. ನಾವು ಇವಾಗ ಕಲಿತಾ ಹೋಗೋಣ. ಭೂಮಿಯಿಂದ ಏನ್ ಕಲ್ತ್ರಿ ಅಂದ್ರೆ, ಸೂರ್ಯನ ಸುತ್ತ ತನ್ನದೇ ಆದ ಪಥದಲ್ಲಿ ಚಲಿಸುವ ಭೂಮಿ ಕರ್ಮಯೋಗದ ಪಾಠವನ್ನ ಕಲಿಸ್ತಾ ಇದ್ದಾರೆ. ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರುತ್ತಲ್ಲ, ಅದು ಏನ್ ಕಲಿಸ್ತಾ ಇದೆ ಅಂದ್ರೆ, ಎನಿ ಟೈಮ್ ಕೆಲಸ ಮಾಡ್ತಿರ್ಬೇಕು, ನಾವು ಕರ್ಮಯೋಗದಲ್ಲಿ ಇರ್ಬೇಕು ಅನ್ನೋದನ್ನ ಭೂಮಿ ಹೇಳ್ಕೊಡ್ತಾ ಇದ್ದಾರೆ. ತಾಳ್ಮೆ, ಕ್ಷಮೆ, ದಯೆ ಇಂತಹ ಗುಣಗಳನ್ನು ಭೂಮಿ ನಮ್ಗೆ ಕಲಿಸುತ್ತೆ. ಎಷ್ಟು ಭಾರ, ಎಷ್ಟು ಇಡೀ ಜಗತ್ತನ್ನ ಹೊತ್ಕೊಂಡು ಎಷ್ಟು ವಿಸ್ತಾರವಾಗಿದೆ. ಸೊ ತಾಳ್ಮೆನ ಕಲಿಸ್ತಾ ಇದೆ. ಕರ್ಮಯೋಗ ಅಂದ್ರೆ ಎವ್ರಿ ಡೇ ಕೆಲಸ ನಿರಂತರವಾಗಿ ಮಾಡ್ತಾ ಇರೋದನ್ನ ಭೂಮಿಯಿಂದ ನಾವು ಕಲಿಬಹುದು. ಅಂದ್ರೆ ನಾವು ಕೂಡ ನಿರಂತರವಾಗಿ ನಮ್ಮ ಕೆಲಸದಲ್ಲಿ ತೊಡಗಿಸ್ಕೋಬೇಕು. ಇದನ್ನ ನಾನು ಕಲಿತೆ. ಗಾಳಿಯಿಂದ ಏನನ್ನ ಕಲಿತೆ ಅಂದ್ರೆ, ಗಾಳಿ ಎಲ್ಲಾ ಕಡೆನೂ ಇರುತ್ತೆ, ಇಂಥ ಕಡೆ ಅಂತ ಕಡೆ ಅಂತಲ್ಲ, ಎಲ್ಲಾ ಕಡೆ ಇರುತ್ತೆ. ಅದರಲ್ಲಿ ವಾಸನೆಗಳು, ಗಂಧದ ವಾಸನೆ ಆಗಿರ್ಬೋದು, ಸುವಾಸನೆ ಆಗಿರ್ಬೋದು ಅಥವಾ ವಾಸನೆಗಳಾಗಿರ್ಬೋದು, ಅದೆಲ್ಲವನ್ನು ಅದು ತಗೊಳುತ್ತೆ ಗಾಳಿಯಲ್ಲಿ. ಆದ್ರೆ ಅದ್ ಯಾವುದಕ್ಕೂ ಅಂಟುಕೊಳ್ಳದೆ ಸ್ವತಂತ್ರವಾಗಿರುತ್ತೆ. ಹಾಗೆ ಎಲ್ಲರ ಒಡನಾಟದಲ್ಲಿದ್ದರೂ ಯಾವುದಕ್ಕೂ ಅಂಟುಕೊಳ್ಳದೆ, ಯಾವ ಪ್ರಭಾವಕ್ಕೂ ಒಳಗಾಗದೆ, ಒಂದೆಡೆ ಸಿಲುಕಿಕೊಳ್ಳದೆ ಸ್ವತಂತ್ರವಾಗಿರುವ ಪಾಠ ನಾವು ಅದರಿಂದ ಕಲಿಬೇಕು. ಯಾವುದಕ್ಕೂ ಅಟ್ಯಾಚ್ ಆಗಬಾರ್ದು ಅನ್ನೋದನ್ನ ಗಾಳಿಯಿಂದ ಕಲಿಬೇಕು. ಆಕಾಶ ನಿರ್ವಿಕಾರ, ಆದರೆ ಅದರೊಳಗಿನ ಎಷ್ಟೋ ಬ್ರಹ್ಮಾಂಡಗಳು, ನಕ್ಷತ್ರಗಳ ಕೂಟಗಳು ಹುಟ್ಟುತ್ತವೆ, ಅಳಿಯುತ್ತವೆ. ಅದಕ್ಕೆ ಯಾವುದೇ ಮಿತಿ ಇಲ್ಲ. ಆಕಾಶಕ್ಕೆ ಮಿತಿ ಇಲ್ಲ. ಅದು ಅನಂತವಾಗಿ ಬೆಳೆಯೋದನ್ನ, ಅಂದ್ರೆ ನಮ್ಮಲ್ಲಿ ಕೂಡ ಅನಂತವಾಗಿ ಬೆಳೆಯುವಂತಹ ಶಕ್ತಿ ಇದೆ ಅನ್ನೋದನ್ನ ಆಕಾಶದಿಂದ ಕಲಿಬೇಕು. ಬೆಂಕಿಯಿಂದ ಏನ್ ಕಲಿಬೇಕು? ಬೆಂಕಿಗೆ ಪಾವಕ ಎಂಬ ಇನ್ನೊಂದು ಹೆಸರಿದೆ. ಪಾವಕ ಎಂದರೆ ಎಲ್ಲವನ್ನು ಪವಿತ್ರಗೊಳಿಸುವುದು ಅಂತ ಅರ್ಥ. ಅದರಂತೆ ಎಲ್ಲ ಅನುಭವಗಳನ್ನು ಜೀರ್ಣಿಸಿಕೊಂಡು ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಶುದ್ಧವಾಗಿರ್ಬೇಕು. ಬೆಂಕಿಯು ಉರಿಯುವಾಗ ಮೇಲ್ಮುಖವಾಗಿ ಉರಿಯುತ್ತೆ. ಬೆಂಕಿ ಉರಿಬೇಕಾದ್ರೆ ಮೇಲಕ್ಕೆ ತಾನೇ ಉರಿಯುತ್ತೆ, ಮೇಲ್ಮುಖವಾಗಿ ಉರಿಯುತ್ತೆ. ಆದರೆ ಜೊತೆಗೆ ತನ್ನ ಸುತ್ತಲೂ ಬೆಳಕು ನೀಡುತ್ತೆ. ಎಷ್ಟೇ ಎತ್ತರಕ್ಕೆ ಮುಖ ಮಾಡಿ ಬೆಳೆದರೂ ಸುತ್ತಲೂ ಬೆಳಕು ನೀಡುವ ಕೆಲಸ ಮಾಡಬೇಕು. ಸೊ ಬೆಂಕಿಯಿಂದ ನಾವೇನ್ ಕಲಿಬೇಕು ಅಂದ್ರೆ, ನಾವು ನಮ್ಮಲ್ಲಿರುವಂತಹ ಬೇಡವಾಗಿರೋದನ್ನ ಜೀರ್ಣ ಮಾಡ್ಕೊಬೇಕು, ಸುಟ್ಟು ಹಾಕ್ಬೇಕು ಅನ್ನೋದನ್ನ ಕಲಿಬೇಕು. ಎರಡನೇದು ಮೇಲ್ಮುಖವಾಗಿ ಉರಿಯುತ್ತೆ ಅಲ್ವಾ. ನಾವು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಮೇಲ್ಮುಖವಾಗಿ ಬೆಳಿಬೇಕು. ನಾವು ಬೆಳೆಯೋ ಟೈಮಲ್ಲಿ ಬೆಂಕಿ ಹೇಗೆ ಮೇಲ್ಮುಖವಾಗಿ ಉರಿಯೋದ್ರ ಜೊತೆಗೆ ಎಷ್ಟೋ ಸುತ್ತ ಅದು ಒಂದು ಬೆಳಕನ್ನ ಕೊಡುತ್ತಲ್ವಾ, ಆ ಥರ ನಾವು ನಮ್ಮ ಜೀವನದಲ್ಲಿ ಬೆಳೆಯೋದ್ರ ಜೊತೆಗೆ ಸುತ್ತ ಬೆಂಕಿ ಅಂದ್ರೆ ಸುತ್ತ ನಮ್ಮ ಒಂದು ನಾವು ಮೇಲ್ಮುಖವಾಗಿ ಉರಿಯೋದ್ರ ಜೊತೆಗೆ ಅಂದ್ರೆ ಬೆಳೆಯೋದ್ರ ಜೊತೆಗೆ ಸುತ್ತ ಬೆಳಕನ್ನ ಕೊಡಬೇಕು. ಬರೀ ನಾವು
ಬೆಳೆಯೋದು ಮಾತ್ರ ಅಲ್ಲ ಅಂತ ಬೆಂಕಿಯಿಂದ ಕಲಿಬೇಕು. ನೀರಿಂದ ಏನ್ ಕಲಿಬೇಕು? ಸದಾ ಹರಿಯುವ ನೀರು ಎಲ್ಲ ಕೊಳಕನ್ನು ಶುದ್ಧಗೊಳಿಸುವ ಶಕ್ತಿ ಇದೆ. ಎಲ್ಲಾ ಕಡೆ ಹರ್ಕೊಂಡು ಹೋಗುತ್ತೆ, ಅದೇ ನೀರಿಗೆ ಎಲ್ಲಾ ಗಲೀಜನ್ನ ತೊಳೆಯೋ ಶಕ್ತಿ ಇದೆ. ಜೀವ ನೀಡುವ ಗುಣ ಅದರಲ್ಲಿದೆ. ಅದೇ ಪರೋಪಕಾರದ ಗುಣವನ್ನ ನೀರಿನಿಂದ ಕಲಿಬೇಕು. ಅದಕ್ಕೆ ಎಷ್ಟೇ ಗಲೀಜ್ ಮಾಡಿದ್ರು ಅದನ್ನ ಶುದ್ಧಿ ಮಾಡುತ್ತೆ. ಅದು ನೀವೆಂತ ಗಲೀಜ್ ಹಾಕಿದ್ರು ಶುದ್ಧಿ ಮಾಡುತ್ತೆ. ಅಂದ್ರೆ ನಾವು ಕೂಡ ಪರೋಪಕಾರ, ನಾವು ಇನ್ನೊಬ್ಬರನ್ನು ಕೂಡ ಶುದ್ಧಿ ಮಾಡುವಂತದ್ದನ್ನ ಕಲಿಬೇಕು. ಚಂದ್ರ ಇಂದ್ರ ಏನ್ ಕಲಿಬೇಕು? ಜೀವನದಲ್ಲಿ ಎಷ್ಟೇ ವೃದ್ಧಿಯನ್ನ ಹೊಂದಿದ್ರು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಅಂತಹ ಅದೆಷ್ಟೋ ಏಳು ಬೀಳುಗಳನ್ನ ನೋಡ್ತಾ ಇದ್ರು ಸದಾ ಪ್ರಸನ್ನನಾಗಿ ಕಾಂತಿಯುತವಾಗಿರೋದನ್ನ ಕಲಿಬೇಕು. ಜೀವನದಲ್ಲಿ ಏಳು ಬೀಳು ಬಂದಾಗ ನಮ್ಮ ಜೀವನದಲ್ಲೂ ಅವಾಗವಾಗ ಅಮಾವಾಸ್ಯೆ ತರ ಹುಣ್ಣಿಮೆ ತರ ಲೈಫಲ್ಲಿ ಬಂದು ಹೋಗ್ತಾ ಇದ್ರು ಕೂಡ ನಾವು ಅದೇ ತರ ಚಂದ್ರ ಮತ್ತೆ ಹೇಗ್ ಬಂದಾಗ ಕಾಂತಿಯಿಂದ ಬರ್ತಾರೋ ಹಾಗೆ ನಾವು ಇರಬೇಕು. ಸೂರ್ಯದಿಂದ ಏನ್ ಕಲಿಬೇಕು? ಸೂರ್ಯನಿಂದ ನಾವು ಒಬ್ಬನೇ ಇದ್ದರೂ ಹಲವು ಪ್ರತಿಬಿಂಬಗಳನ್ನ ಕಾಣಬಹುದು. ಅದೇ ರೀತಿ ಇಲ್ಲಿ ಬ್ರಹ್ಮವಸ್ತು ಕೂಡ ಹೌದು. ಭಕ್ತ ಮಾನಸದಲ್ಲಿ ಅನೇಕ ರೂಪ ಪಡೆಯುತ್ತಾನೆ. ಇನ್ನೊಂದು ಮುಖ್ಯವಾದ ಕಲಿಕೆ ಎಂದರೆ ಸೂರ್ಯ ಎಲ್ಲಾ ನೀರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಾರೆ, ಆದರೆ ತನಗೆ ಏನೂ ಇಟ್ಟುಕೊಳ್ಳದೆ ಮತ್ತೆ ಜಗತ್ತಿಗೆ ಮಳೆಯಾಗಿ ಕೊಡ್ತಾರೆ. ನಾವು ಕೂಡ ಜಗತ್ತಿನಿಂದ, ಪ್ರಕೃತಿಯಿಂದ, ಸಮಾಜದಿಂದ ಏನೇ ತಗೊಂಡ್ರು ಅದನ್ನ ಮತ್ತೆ ವಾಪಸ್ ಕೊಡೋದನ್ನ ಕೂಡ ಕಲಿಬೇಕು. ಇದು ಸೂರ್ಯನಿಂದ ಕಲಿಯೋ ಪಾಠ. ನೋಡಿ ಎಷ್ಟು ಕಲಿಸ್ತಾ ಇದೆ ನಮ್ಮ ಪ್ರಕೃತಿ. ಪಾರಿವಾಳ ಇಂದ ಏನ್ ಕಲಿಬೇಕು? ಪಾರಿವಾಳ ಹೇಗೆ ಅಂದ್ರೆ, ಮರಿ ಏನಾದ್ರೂ ಬೇಡ ಅಂದ್ರೆ ಮರಿನೇನಾದ್ರೂ ಹಿಡಿದ್ಕೊಂಡ್ಬಿಟ್ರೆ ಪಾರಿವಾಳಗಳು ಕೂಡ ಸತ್ತೋಗ್ತವಂತೆ. ಅಂದ್ರೆ ಮರಿ ಸಿಗಾಕೊಂತು ಅನ್ಬಿಟ್ಟು ಪಾರಿವಾಳ ಕೂಡ ಸತ್ತೋಗತ್ತಂತೆ. ಇದರಲ್ಲಿ ನಾವೇನ್ ಕಲಿಬೇಕು ಅಂದ್ರೆ ವ್ಯಾಮೋಹಕ್ಕೆ ಒಳಗಾಗಬಾರ್ದು, ಯಾರ ಜೊತೆಗೂ ಕೂಡ ನಾವು ವ್ಯಾಮೋಹಕ್ಕೆ ಇರಬಾರ್ದು ಅಂತ ಪಾರಿವಾಳದಿಂದ ಕಲಿಬೇಕು. ಹೆಬ್ಬಾವಿಂದ ಏನ್ ಕಲಿಬೇಕು? ಸಾಮಾನ್ಯವಾಗಿ ಹೆಬ್ಬಾವು ಹಸಿವಾದಾಗ ಏನ್ ಬೇಕಾದ್ರೂ ನುಂಗಿ ತಿಂದು ಮರಕ್ಕೆ ಹೋಗಿ ಸುತ್ತಕೊಂಡು ದೀರ್ಘವಾಗಿ ನಿದ್ರೆ ಮಾಡತ್ತಂತೆ. ಅಂದ್ರೆ ನಾವು ಕೂಡ ನಮ್ಗೆ ಏನ್ ಬೇಕು, ಎಷ್ಟು ಕೆಲಸ ನಮ್ಗೆ ಕೆಲಸ ಅಷ್ಟೇ, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಪಡೆಯುವ ಪಾಠವನ್ನ ಹೆಬ್ಬಾವಿಂದ ಕಲಿಬೇಕು. ಮಿಕ್ಕಿದೆಲ್ಲ ವಾಪಸ್ ಕೊಡ್ಬೇಕು. ಸಮುದ್ರ ಅದೆಷ್ಟೋ ಹಡಗುಗಳು ಹೋದರೂ, ಚಂಡಮಾರುತಗಳು ಬೀಸಿದ್ರು ಬಳಿಕ ತನ್ನ ಶಾಂತವಾದ ಗಂಭೀರ ಸ್ಥಿತಿಗೆ ಮರಳುತ್ತೆ. ನಾವು ಕೂಡ ಎಂತೆಂಥ ಸಿಚುಯೇಷನ್ಸ್ ಬಂದರೂ ಕೂಡ ನಮ್ಮ ಗಂಭೀರ, ನಮ್ಮ ಶಾಂತಿಯನ್ನ ನಾವು ಕಾಪಾಡ್ಕೋಬೇಕು. ಜೇನುನೊಣದಿಂದ ಏನ್ ಕಲಿಬೇಕು? ಜೇನುಳಗಳು ಕಷ್ಟಪಟ್ಟು ಎಲ್ಲೆಲ್ಗೋ ಹೋಗಿ ಗೂಡು ಕಟ್ಟಿ ತುಪ್ಪನ ತಂದು ತಯಾರಿಸಿ, ಯಾರೋ ಬಂದು ಅದನ್ನ ಬೆಂಕಿ ಹಚ್ಚಿ ನೊಣಗಳನ್ನ ಹಾರಿಸಿ ಆ ತುಪ್ಪನ ಪಡ್ಕೊಳ್ತಾರೆ. ತನ್ನೆಲ್ಲ ಪರಿಶ್ರಮ ಇನ್ನೊಬ್ಬರ ಪಾಲಾಗತ್ತೆ ಅಂತ ಗೊತ್ತಿದ್ರೂ ಕೂಡ ತನ್ನ ಕೆಲಸ ಮಾತ್ರ ಮಾಡುತ್ತೆ. ತನ್ನ ಕೆಲಸವನ್ನ ಮಾಡುವಾಗಲೂ ಹೂವಿನಿಂದ ಹೂವಿಗೆ ಹಾರಿ ಅಗತ್ಯವಿರುವಷ್ಟು ಮಕರಂದವನ್ನ ಮಾತ್ರ ಹೀರುತ್ತೆ. ಎಲ್ಲಿಯೂ ಇನ್ನೊಂದು ಹೂವಾಗಲಿ ಅಥವಾ ಜೀವಿಯಾಗಲಿ ತೊಂದರೆ ಕೊಡೋದಿಲ್ಲ. ನಾನು ಕಟ್ಟಿರೋ ಜೇನುತುಪ್ಪ ಇನ್ನೊಬ್ರಿಗೆ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅದ್ರ ಕೆಲಸ ಅದು ಕಂಟಿನ್ಯೂ ಮಾಡುತ್ತೆ. ನಮಗೂ ಕೂಡ ಈ ಬದುಕಿನಲ್ಲಿ ನಾವು ಕೂಡ ಶಾಶ್ವತವಾಗಿ ಎಲ್ಲಾನು ತಗೊಂಡು ಹೋಗಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಎಲ್ಲವನ್ನೂ ನಾವು ಇಟ್ಕೋಬೇಕು ಅಂತ ಬಯಸ್ತೀವಿ. ಆದ್ರೆ ಯಾರೋ ತಗೊಂಡು ಹೋಗ್ಬಿಡ್ತಾರಪ್ಪ, ನನ್ನ ಸತ್ಮೇಲೆ ಇದು ಯಾರಿಗೋ ಹೋಗುತ್ತೆ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋದನ್ನ ಕಲಿಬೇಕು. ಇದಿಷ್ಟು ಕೂಡ ಪ್ರಕೃತಿಯಿಂದ ಕಲಿಬಹುದು. ಸೊ ಭೂಮಿ, ಗಾಳಿ, ಆಕಾಶ, ಬೆಂಕಿ, ನೀರು, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಜೇನುನೊಣ ಇಷ್ಟರಿಂದ ಕಲ್ತ್ಕೊಂಡ್ವಿ. ಇಷ್ಟೇನಾ? ಖಂಡಿತ ಇಲ್ಲ, ಇನ್ನೂ ಸಿಕ್ಕಾಪಟ್ಟೆ ಇದೆ ಪ್ರಕೃತಿಯಿಂದ ಕಲಿಯೋದು. ಅದ್ಯಾವುದು ಅಂತ ನಾಳೆ ನೋಡೋಣ. ಸೊ ನಿಮಗೇನು ಅನ್ನಿಸ್ತು? ಇದೊಂದು ವಿಭಿನ್ನವಾದ ಪಾಠ, ಇದೊಂದು ವಿಭಿನ್ನವಾದ ಕಲಿಕೆ ಅನ್ನಿಸ್ತಾ? ಇವತ್ತಿಂದ ನೀವು ಸೂರ್ಯ, ಚಂದ್ರ, ಭೂಮಿ, ಗಾಳಿ, ಬೆಂಕಿ, ಸಮುದ್ರ ಎಲ್ಲ ನೋಡ್ಬೇಕಾದ್ರೆ ಈ ರೀತಿ ದೃಷ್ಟಿಕೋನದಲ್ಲಿ ಕಲಿಯೋದನ್ನ ಕಲಿಬೋದಾ? ಅರ್ಥ ಮಾಡ್ಕೊಂಡು ಜೀವಿಸ್ಬೋದಾ? ಸೊ ಏನು ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.